ಗೈಸ್ ನೋಡಿ ಅಮ್ಮ ಒಂದು ಎಂತ ರೆಡಿಯಾಗಿದ್ದಾರೆ ಇವತ್ತು ಅಂತೇಳಿ ಚೆಕ್ ಭಯಂಕರ ಒಂದು ಫೈನಲ್ ಮಾಡಿದ್ದೆ ಗೈಸ್. ಈಗ ನೋಡಿ ಮಿಕ್ಸಿ ನೋಡಿ ಗೈಸ್, ಇಲ್ಲಿ ಎಂತ ನಾವು ಮೊನ್ನೆದ ಮಿಕ್ಸಿ ಆತ ಎಂತ ಗೈಸ್ ಇದೆಲ್ಲ ನಾನು ಪೇಪರ್ ತಿಕ್ಕಣ ಪೇಪರ್ ತಿಕ್ಕಂಡಿ ಓ ಪಾಸಾ ಸತ್ಯ ಬಂದ್ ಮಾರೆ ಏತು ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಈಗ ಇದು ನಿನ್ನೆ ಸೇಮಿಗೆ ನಾನು ಸಬ್ಸ್ಕ್ರೈಬರ್ಗೋಸ್ಕರ ತರಿಸಿದ್ದು ಗೊತ್ತಿರ್ಬೋದು. ಇದೊಂದು ಚಟ್ನಿ ಇವಾಗ ಮಾಡಿದೆ ಆಯಿತಾ. ಕೋಳಿ ಸಾರು ಇತ್ತು, ನಾನು ತಿನ್ನಲ್ಲ, ಹಾಗೆ ಅವರಿಗೆಲ್ಲ ಕೋಳಿ ಸಾರು, ನನಗೆ ನಾನು ಚಟ್ನಿ ಮಾಡಿದ್ದು. ನಿನ್ನೆ ನಮ್ಮ ಮನೆಗೆ ಸಬ್ಸ್ಕ್ರೈಬರ್ ಬಂದಿದ್ರಲ್ಲ, ಸೌಮ್ಯ ಅಂತ, ಅವರ ಹೆಸರು ಸೌಮ್ಯ ಶೆಟ್ಟಿ ಅಂತ. ಅವರೊಂದು ಅಮ್ಮನಿಗೊಂದು ಗಿಫ್ಟ್ ಹೇಳಿದ್ದಾರೆ, ಅಂದರೆ ಅವರು ತರಲಿಕ್ಕೆ ಅಂತೇಳಿ. ಅದು ಒಂದು ಈಗ ಒಂದು 2-3 ದಿನದಲ್ಲಿ ನಾನು ತರ್ತೇನೆ. ಅದು ಎಂತ ಅಂತ ಆಮೇಲೆ ನೋಡಿ ಆಯಿತಾ. ನೀವು ತಿಂಡಿ ತಿಂತೇನೆ. ಎಷ್ಟು ಇವಾಗ ಇಲ್ಲಿ ಅಂಗಳೆಲ್ಲ ಕ್ಲೀನ್ ಮಾಡುವಂತ ಬಂದೆ, ಗೂಡೆಲ್ಲ ಕ್ಲೀನ್ ಮಾಡುವಂತ. ಈಗ ನಮ್ಮ ಬ್ಯಾಕಿ ಇವಾಗ ತಾಗಿತ್ತು ನನಗೆ ಗೈಸ್ ನೋಡಿ. ಇವ ಇದ್ದಾನಲ್ಲ, ಹೇಳ್ಕೊಂಡು ಹೋಗ್ತಾನೆ, ಅವನಿಗೆ ಗೊತ್ತಾಗಲ್ಲ ಹಾಗೆ. ಯಾಕೋ ಇವಾಗ ಕ್ಲೀನಿಂಗ್ ಇದೆ, ಇಲ್ಲೆಲ್ಲ ಕ್ಲೀನ್ ಮಾಡಿದೆ ನೋಡ್ಬೋದು ನಿಮಗೆ. ಇಲ್ಲಿ ತೆಂಗಿನ ಮರ ಇದೆಯಲ್ಲ, ಮತ್ತು ಗೂಡು ಕ್ಲೀನಿಂಗ್ ಉಂಟು. ಗೂಡು ಕ್ಲೀನೇ ಇದೆ, ಆದರೆ ನೀರು ಬಿಡ್ತೇನೆ ಗೂಡು ಒಳಗೆ. ನೋಡಿ ಗೂಡು ಹೀಗಿರ್ತದೆ ಬೆಳಗ್ಗೆ. ಅದು ನಾನು ಹಾಕಿದ್ದೆ ಈಗ ಚಾಪೆಯವರು. ಇವಾಗ ಮಳೆ ಅಲ್ವಾ, ಅದಕ್ಕೆ ಒಂದು ಚಂದ ಮಾಡಿ ಮಲಗಲಿ ಅಂತ ಈಗ ಗುಡಿಸುವ ಮೊದಲು ನಾವು. ನೋಡಿ ನಮ್ಮ ಬ್ಲ್ಯಾಕ್ ಉಂಟಲ್ಲ, ಗಲೀಜೆಲ್ಲ ಹೊರಗಡೆನೇ ಮಾಡಿ ಗೂಡಲ್ಲಿ ಮಾಡಲ್ಲ ಗೊತ್ತಾ, ಅಷ್ಟು ಬುದ್ಧಿ ಇದೆ ಅವನಿಗೆ. ಎಷ್ಟೇ ಒಂದು ಈ ನಂಬರ್ 2 ನಂಬರ್ ಈಗ ಬಂದರೆ ಕೂಡ ಹೊರಗಡೆ ಕಟ್ಟಿದ ಮೇಲೇ ಮಾಡೋದು ಗೊತ್ತಾ. ಟೈಗೂ ಕೂಡ ಹಾಗೆ. ನಾನು ಫುಡ್ ಹಾಕ್ತೇನೆ ಅಂತ, ಫುಡ್ ಹಾಕೋ ಟೈಮ್ ಆಯಿತು, ಅವರ ಗೂಡು ಕ್ಲೀನ್ ಮಾಡಿ ಮತ್ತು ಊಟನೇ, ಅದಕ್ಕೋಸ್ಕರ ವೆಯ್ಟಿಂಗ್ ಎಲ್ಲ. ಅವನನ್ನು ಕಟ್ಟಿಗೆ ಅವನನ್ನು ಕಟ್ಟಬೇಕು, ಅವನ ಗೂಡು ತೊಳೆದು ಬಿಟ್ಟು ಮತ್ತೆ ಊಟ ಹೊರಿದ್ದಾರೆ. ಮಳೆ ಬಂತು ಗೈಸ್, ಕ್ಲೀನಿಂಗ್ ಆಗುವಾಗ ಮಳೆ. ಅವರ ಊಟ ಹಾಕಿ ಒಂದು ಜಾಗ ಮತ್ತೆಂತಕ್ಕೆ ಜಗಳ ಮಾಡೋದಿಲ್ಲ, ಊಟ ಹಾಕೋಕೆ ಒಂದು ಪೆಟ್ಟು ಅವರಿಗೊಂದು ಖುಷಿ. ಅದರಲ್ಲಿ ನಾನು ಇಲ್ಲಿ ಬಂದದ್ದು 2 ಸೈಡಿಗೆ ಬಂದದ್ದು, ಅಲ್ಲಿ ಸ್ವಲ್ಪ ಗುಡಿಸ್ಬೇಕು ಹಿಂದಿಗೆ ಹಾಗೆ ಏನನ್ನೆಲ್ಲ ಒರೆಸ್ಕೊಂಡು ಒಳಗಡೆ, ಮತ್ತೆ ಇಲ್ಲಿ ಒಂದು ಒರೆಸ್ಕೊಂಡು. ಗೈಸ್ ಇದೇನು ಗೊತ್ತಾ, ಇದು ನಾನು ತಂದಿರೋದು ನಿನ್ನೆ ನಾನು ಬೆಲ್ಲ ಕಟ್ಟಿಗೆ ಹೋಗಿದ್ದಲ್ಲ, ಆವಾಗ ಸಿಕ್ಕಿತ್ತು ನನಗೆ ನೆಳ ಬಸಳೆ ಅಂತ. ನೋಡಿ ಅಂತೆ ಬಸಳೆ ಹಾಗೆ ಇದು ಗಿಡವಾ ಅಂತ ಡೌಟ್ ಅತೆಮ್ಮ. ದಯ್ಯ ಅದತ ಬಳ್ಳಿಯೇನಾ ದಯ್ಯ ಆತ ನೋಡಿ ಗಿಡ ಗೈಸ್. ಬಸಳೆಯಲ್ಲಿ ಎಂತೆಲ್ಲ ವೆರೈಟಿ ಬಸಳೆ ಉಂಟಲ್ಲ, ಹಾಗೆ ಇದನ್ನು ಇದು ಮಾಡೋದು. ಅಮ್ಮಗೆ ತಿನ್ಲಿಕ್ಕೆ ಆಗೋದಿಲ್ಲ, ಅಲಸಂಡೆ ಹಾಕಿ ಮಾಡುವ ಅಂತೇಳಿ. ಚಂದ ಉಂಟಲ್ಲ ಗೈಸ್. ನೋಡಿ ಅಮ್ಮ ಒಂದು ಎಂತ ರೆಡಿಯಾಗಿದ್ದಾರೆ ಇವತ್ತು ಅಂತೇಳಿ ಚೆಕ್ ಭಯಂಕರ. ಏತು ಸೋಪು ತೋಜುವರಿಗೆ ಅಮ್ಮ ಸತ್ಯ ಅಲ್ಲ ಇದು ನೋಡಿ, ನಿಜವಾಗಲಿ. ಇದು ನಾವು ಸಬ್ಸ್ಕ್ರೈಬರ್ ಕಳಿಸಿದ ಸಾರಿ ಗೈಸ್, ಅವ್ರ ಪ್ರೀತಿ ಅಂತ ಆಗಿರ್ಬೇಕು, ಅವರು ಕಳಿಸಿದ್ದು. ಹಾಗೆ ಚಂದ ಇತ್ತು, ಅದಕ್ಕೆ ಅವರಿಗೆ ಬ್ಲೌಸ್ ಇರಲಿಲ್ಲಲ್ಲ, ಹಾಗೆ ಈಗ ಇದರ ಮ್ಯಾಚಿಂಗ್ ಒಂದು ಬ್ಲ್ಯಾಕ್ ಆಗ್ತದಂತ ಇದನ್ನು ಹಾಕಿದ್ರು, ಚಂದ ಕಾಣ್ತದೆ. ಅಮ್ಮ ಎಲ್ಲಿಗೆ ಹೊರಟಿರೋದು ಅಂತ ಹೇಳಿದ್ರೆ, ನಿನ್ನೆ ಬಂದ ಸಬ್ಸ್ಕ್ರೈಬರ್ ಅವರು ಅಮ್ಮನಿಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಅದನ್ನು ನಾವು ಪರ್ಚೇಸ್ ಮಾಡಲಿಕ್ಕೆ ಹೋಗುದು. ಶಾಪ್ ದೇರ್ಲಕಟ್ಟೆಯಲ್ಲಿ ಉಂಟಾಗಿರಬೇಕು, ನಿಮಗೆ ನಾನು ತಂದ ಮೇಲೆ ತೋರಿಸ್ತೇನೆ. ಒಂದು ವ್ಲಾಗ್ ಮಾಡಲಿಕ್ಕೆ ಆಗಿದ್ದರೆ ಶಾಪಲ್ಲಿ ವ್ಲಾಗ್ ಮಾಡಿ ತೋರಿಸ್ತೇನೆ ಎಂತ ಅಂತೇಳಿ, ಆಯಿತಾ. ನೋಡಿ ಸಣ್ಣ ಐಟಮ್, ಅದು ದೊಡ್ಡದೇನಲ್ಲ, ಹಾಗೆ ಇನ್ನು ಅಮ್ಮನಿಗೆ ಖುಷಿ ಆಗ್ಬೋದು. ಬೇರೆ ನಾಲ್ಕು ಏನು ಚಿನ್ನ ಹಾಂ ಇಂಚಿನ ಕಣ್ಣು ಪಿಳಿ ಮನ್ಪುಣಿ ಇಂಚಿನ ಕ್ಯಾಮೆದ ಮನೆಗೆ ಅಡ್ಡು ತಾರೆಗಲೆ ಪುನಃ 500 ರೂಪಾಯಿ ಅಂದ್ರೆ ತೊನಗ 5 ಜಾಸ್ತಿ ಅಂದ್ರೆ ಬೊಚ್ಚು 5 ಜಾಸ್ತಿ ಅನ್ಕೊಂಡ್ರೆ ಸೇಮೆದ ಮನೆ ನನ್ನ ಸಲ ಸಂಬಳ ನನಗೆ ತೂಕ ಹೊರಾನೆ ಪೂರ ಅವರಿಗುಂಟಲ್ಲ. ನಾನು ಹೇಳಿದೆ ನನ್ನ ಎದುರಿದೊಂದು ಸ್ಟ್ರೈಟಿಂಗ್ ಮಾಡಿಸು ಅಮ್ಮ, 1-1.5 ಆಗ್ತದೆ ಮಾಡು ಅಂತೇಳಿ. ಅದು ಬೇಡಂತೆ, ಅದು ಕಾಸ್ಟ್ಲಿ. ಈಗ ಇವರಿಗೆ ಸೇಮೆದ ಮನೆ 3,000 ಕೊಟ್ಟು ತಗೊಂಡ್ರು
ಅದು ಕಡಿಮೆ. ಬೇಡ ಮಕ್ಕ ಕಡಿಮೆ ಆಯ್ತರಿ ಕಡಿಮೆ ಹೆಚ್ಚಿ ಸಾವಧಾನಕ್ಕೆ ಜಾಸ್ತಿ ರೇಟ್ ನನಗೆ ಗೊತ್ತು. ಬೇಡ ಬೇಡ ದೋಸೆ ಮಾಡುವ. ಮತ್ತೆ ಸ್ಟ್ರೈಟಿಂಗ್ ಮಾಡೋ ಪ್ಲಾನ್ ಎಂತ ಗೊತ್ತಾ, ನಾನು ಫ್ರಂಟ್ ಮಾತ್ರ ಸ್ಟ್ರೈಟಿಂಗ್ ನಾನೇ ಮಾಡುವ ಅಂತ. ನಾನೊಂದು ಬ್ಯೂಟಿಷಿಯನ್ ಆಗಿ ಹೊರಗಡೆ ಹೋಗುದು ಬೇಡ ಅಂತಿದ್ದೇನೆ. ಕ್ರೀಮಿಗೆ ನನ್ನ ಫ್ರೆಂಡ್ ಹತ್ರ ಕೇಳಿದೆ, ಅವಳಿಗೆ ಹೇಳ್ತಾಳೆ ಬೆಸ್ಟ್ ಕ್ರೀಮ್ ಯಾವುದು ಅಂತ. ನಿಮಗೆ ಕೂಡ ಮತ್ತೆ ಹೇಳ್ತೇನೆ ನಾನು, ಆಯ್ತಾ? ಕ್ರೀಮ್ ತಂದು ನಾನೇ ನನ್ನ ಸ್ಟ್ರೈಟಿಂಗ್ ಮಾಡ್ತೇನೆ. ಅದು ಕೂಡ ನಿಮಗೆ ಯೂಟ್ಯೂಬಲ್ಲಿ ಬ್ಲಾಗ್ ಮಾಡಿ ಎಲ್ಲರ ಮನೆಯಲ್ಲಿ ಮಾಡ್ಕೊಳ್ಬೋದು. ಆವಾಗ ಫ್ರಂಟ್ ಇದು ಮಾಡುವ ಅಂತ, ಹಿಂದೆಗಡೆ ಮುಟ್ಟುದಿಲ್ಲ, ಎದುರುಗಡೆ ಮಾತ್ರ. ತುಂಬ ಹೋಗಿದೆ ಅಲ್ಲ, ಎಲ್ಲ ಹೇಳ್ತಾರೆ ಹೇರ್ ಸ್ಟೈಲ್ ಚೇಂಜ್ ಮಾಡಿ. ಒಂದೊಂದು ಕಮೆಂಟ್ ಕೂಡ ಇತ್ತು. ಹಾಗೆ ನಾನೇ ಮಾಡುವ ಅಂತ. ಆವಾಗ ಖರ್ಚು ಕೂಡ ಉಳಿಯಿತು, ತುಂಬ ಕ್ರೀಮು ಕೂಡ ನಮಗೆ ಸೇವ್ ಆಗ್ತದೆ. ನೆಕ್ಸ್ಟ್ ಫ್ಯೂಚರಲ್ಲಿ ನಾವೇ ಮಾಡ್ಬೋದು. ಫುಲ್ಲು ದಾರಿ ಕೂಡ ಡ್ಯಾಮೇಜ್ ಕೂಡ ಆಗಲಿಕ್ಕಿಲ್ಲ ಹೇರ್. ಹಾಗೆ ಗೈಸ್, ದೇಲಗಟ್ಟಿಗೆ ಹೋಗಿ ಬರುವ. ಎಂಥ ಸರ್ಪ್ರೈಸ್ ಎಂತ ಅಂತೇಳಿ ನಿಮಗೆ ನಾನು ತೋರಿಸ್ತೇನೆ ಆಗಲ್ಲ. ಅವರು ನಿನ್ನೆ ಬಂದಿದ್ರಲ್ಲ, ಅವರೊಂದು ನೋಟಿಸ್ ಮಾಡಿದ್ರು, ಹಾಗೆ ಅವರು ತೆಗೆದು ಕೊಡ್ತಾ ಇದ್ದಾರೆ ಆ ರೀತಿ. ಮತ್ತೆ ಎಂತೆಲ್ಲ ಕೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ, ಹೋಗಿ ನೋಡಬೇಕು. ನಾವೆಲ್ಲಿಗೆ ಬಂದಿದ್ದೇವೆ ಅಂತ, ಕೋಟ್ರೇಜಿ ಫ್ರಿಜ್ಜಿ ಅಲ್ಲಿ ಎಲ್ಲ ಗೈಸ್ ನಮಗೆ ಬೇಕಾದದ್ದು. ಹಾಗೆ ನೆಕ್ಸ್ಟ್ ಅಂಗಡಿ ಹುಡುಕ್ತಾ ಹೋಗ್ತಾ ಇದ್ದೆ. ಅಂಗಡಿ ಆಟ ಮಲ್ಲ ಉಂಟು ಬಾರಿ ಸೌಂಡ್ ಬಾಕ್ಸ್ ತರಿಸಿಕೊಡ್ಬೋದು ಅಂತ ಹೇಳಿದ್ರು. ತರಿಸಿಕೊಡೋದು ಬೇಡ, ಈಗ ಬೇಕು ಅರ್ಜೆಂಟ್. ಇನ್ನೊಂದು ತಗೊಂಡು ಹೋಗ್ತಾ ಇದ್ದೇವೆ ಗೈಸ್ ನಾವು. ಬಲಿ ಮೂಲಪ್ಪ ಇಂಚಿನ ಅಂದು ಇದು ನೋಡಿದ್ವಿ. ಇದು ಅಮ್ಮನಿಗೆ ತುಂಬ ಡೌನ್ ಆಗ್ತದೆ. ಇನ್ನೊಂದು ತೋರಿಸ್ಬೇಕು. ಅಪ್ಪ ಇಟ್ಕೊಳ್ಳಿ ಕೂಲಿಗೆ ಎರಗಿದು ತೂಲಿ ಇದಾವ ಆನೆ ఇంకా అయితే బావు షోకుండు అమ్మా ಚಾಪು ಮಸ್ತಾಪುಲ. ಅದು ಇದು ಒಂಥರ ಅಲತ್ತಾಗಿ ಉಂಟು. ಈರೆಗೆ ಆಪುಲಿಗೆ ಅದು ತಲೆಗೆ ಪೂರ ದೀವೋಡು ಪಿರಾವು ಕಾಲಿ ಅಂಚಿನ ಕುಲ್ಲಿಯರ ಬಲ್ಲಿ ಎತ್ತರ ದೀವೋಡು ಕುಲ್ಲಿಯರ್ಲ ದೀವೋಡು ಪಿರಾವುಗಳ ದೀವೋಡು ಅಂದು ಶೋಕು ತೂಲಗಿ ಡೌನ್ ಐಕತ್ತು ಚಾರೆ ಕೈ ಇತ್ತನ ಬೋಡ ಕೈ ಇಜ್ಜಂದನ ಬೋಡ ಅಂದು ಈ ಕೈ ಇತ್ತನ ಜಾಸ್ತಿ ಅಪ್ಪನಿಗೆ ಜಾಸ್ತಿ ಬಂಡೈತೆ. ನಾನು ದಾಂಡ ಆಜಿನುದಾವು ಒಂಜೆಕ್ಕೆ ಕೈ ಇಜ್ಜನ್ ರೇಟ್ ಒಂದು ಪಡೆ ಇದ್ರು ನಾನು ಒಂದಕ್ಕ 400 ಇಲ್ವಾ ಈಗ ಹೇಳಿದ್ರು. ಒಂದು ಫೈನಲ್ ಮಾಡಿದ್ದೆ ಗೈಸ್. ಈಗ ನೋಡಿ ಮಿಕ್ಸಿ ನೋಡಿ ಗೈಸ್, ಇಲ್ಲಿ ಎಂತ ನಾವು ಮೊನ್ನೆದ ಮಿಕ್ಸಿ ಅಂತ ಎಂತ ಗೈಸ್ ಇದೆಲ್ಲ ಡಬಲ್ ಡೋರ್ ಮಿಕ್ತು ಅರ್ಧವಾಸಿ ಇದು ಅರ್ಧವಾಸಿ ಬಲೆ ಇಡೆ ಬಲೆ ಬಲೆ ತೂಕ ನಮ್ಮ ಹೌದಲ್ಲ ಹಚ್ಚಿದ್ರೆ ಸ್ಟವ್ ಹೌದು ಇಲ್ಲಿ ಸ್ಟವ್ ಇದೆಲ್ಲಿ ಸ್ಟವ್ ಮಾರೇರೆ ನಾಲೆತ ಇದೇ 4 ಮೂಜಿ ದೊಡ್ಡ ದೊಡ್ಡ ಫಂಕ್ಷನ್ಗೆ ಅಡಿಗೆ ಮಾಡಲಿಕ್ಕೆ. ಫ್ರಿಡ್ಜ್ ಗೈಸ್ ಇಲ್ಲಿ ಕೂಡ ಫ್ಯಾನು ಫ್ರಿಡ್ಜ್ ಅಂತ ಉಂಟು. ನೋಡ್ಬೋದು. ನಾನು ನಿಮಗೆ ಹೇಳ್ತೇನೆ ಎಂಥ ವಿಷಯ ಏನಂತ. ಈಗ ಇನ್ನೊಂದು ಪರ್ಚೇಸ್ ಉಂಟು, ಇದು ನನ್ನ ಲೆಕ್ಕದಲ್ಲಿ, ಇದು ಸಬ್ಸ್ಕ್ರೈಬರ್ ಲೆಕ್ಕದಲ್ಲಿ. ಇದು ಎಂತ ಅಂತ ಹೇಳಿದರೆ ತೆಂಗಿನಕಾಯಿ ಸುಳಿಯುವುದು ನೋಡುವ. 500 ಅಂದಾಜಲ್ಲಿದ್ರೆ ತಗೊಳ್ಳುವ, ಇಲ್ಲಾಂದರೆ ಇಲ್ಲ. 500 ರೂಪಾಯಿ ಆಡಿದ್ರೆ ತುಂಗ ಜಾಸ್ತಿ ಹಣ್ಣು ಬಿಡ್ಚಿ 10 ರೂಪಾಯಿ 10 ರೂಪಾಯಿ 580 ಪನೀರೇ ಹೇಳಲಿಕ್ಕೆ 680 ಹೇಳಿದ್ರು. 500 ರೂಪಾಯಿ ಕಮ್ಮಿ ನೀವು ಕೇಂಡರ
ಜೊತೊಂದು ಆಗ್ತದೆ ಬತ್ತಿ ರೀತಿ ಧರ್ಮ ಬರ್ತೀನಿ ಎಲ್ಲ ಮಕ್ಕಳಿಗೆ ಉಂಟು ಮುಕ್ಕಳ್ದ ಮುಂದು ಪಕ್ಕಂಡಲ್ಲ ಗ್ಯಾರಂಟಿ ಇಚ್ಚಿ ಇಂಜೆಕ್ಷನ್ ಇಚ್ಚಪ್ಪ ಚೀಟಿ ಗುರಿಯಿರ ಅರ್ಪಂಡೆ ನಾವು ಮನೆಗೆ ಲ್ಯಾಂಡ್ ಆದ್ವಿ. ಈಗ ಗೊತ್ತಾಗಿರ್ಬೋದು ನಿಮಗೆ ಎಂತ ಅಂತ. ಅದೆಂತ ಗೊತ್ತಾ, ನಿನ್ನೆ ಅವರು ಬಂದಿದ್ರಲ್ಲ, ಅವರು ನಮಗೋಸ್ಕರ, ಇದು ಅಮ್ಮನಿಗೋಸ್ಕರ, ನನಗೋಸ್ಕರ ಅಲ್ಲ, ಅವರು ಇರುವಾಗ ಇಲ್ಲಿ ಕೂತ್ಕೊಂಡಿರುವಾಗ ನೆಲದಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ರು. ಅದಕ್ಕೋಸ್ಕರ ಅವರ ತಿಂಕಲ್ಲಿ ಬಂದದೇನ ಹಾಗೆ ಗೈಸ್. ಇದು ಅವರ ಲೆಕ್ಕದಲ್ಲಿ ನಿನ್ನೆ ನೋಡಿದ್ರಲ್ಲ ನೀವು, ಸೌಮ್ಯ ಶೆಟ್ಟಿ ಅಂತ, ಅವರ ಲೆಕ್ಕದಲ್ಲಿ ಇದು ಅಮ್ಮನಿಗೆ. ಇಂಥ ಚಾರೇ ತೊಗೊಳ್ಬೇಕಂತ ಹೇಳಿದ್ದವರು, ಸ್ಲೀಪಿಂಗ್ ಚಾರ್. ಈಗ ಹಾಗೆ ತೊಗೊಂಡದ್ದು ಫೋಟೋ ಅವರಿಗೊಂದು ಕಳಿಸಬೇಕು. ಮತ್ತು ಇದು ಒಂದು ಎಕ್ಸ್ಟ್ರಾ 2 ತೊಗೊಂಡದಾಯ್ತಾ ನಾವು ಅದರ ಜೊತೆಗೆ, ಅದು ಅದರ ಒಟ್ಟಿಗೆ ಬಂದದ್ದು. ಯಾಕಂದರೆ ನಮಗೆ ಚೇರ್ ಇರಲಿಲ್ಲ, ಗೊತ್ತಿರ್ಬೋದು, ಅದಕ್ಕೋಸ್ಕರ. ಇನ್ನು ನನಗೆ ಪಾರ್ಲರಿಗೆ ಯಾರಾದ್ರು ಬಂದರೂ ಕೂಡ ಇದರಲ್ಲಿ ಐಬ್ರೋ ಶೇಪ್ ಎಲ್ಲ ಮಾಡ್ಬೋದು. ಮತ್ತು ಇದು ತೆಂಗಿನಕಾಯಿ ಸೆಳುದುಂಟಲ್ಲ, ಇದು ನನ್ನ ಲೆಕ್ಕದಲ್ಲಿ. ಇದು ಅವ್ರು ಬಿಡಲೇ ಇಲ್ಲ ಆಯಿತಾ ಅಮ್ಮ. ನಾನು ಹೇಳಿದೆ ಆನ್ಲೈನಲ್ಲಿ ತೊಗೊಳ್ಳುವ 500ಗೆಲ್ಲ ಸಿಗ್ತದೆ ಅಂತ. ಅವ್ರು ಹೇಳುದಮ್ಮ ಬತ್ತಿ ಮಕ್ಕ ಖಾಲಿ ಪಾರಾಪುನ ದೇತೋನು ಹೌದು. ಮತ್ತು ಇದಕ್ಕೆ 680 ಅಂತ ಹೇಳಿದರು. ಫೈನಲ್ ಆಗಿ 580ಗೆ ನಿಂತರು. ಅದಕ್ಕೆ ತೊಗೊಂಡೆ. ಇದೊಂದು ಬೇಕು, ಯಾಕಂದರೆ ಬೇಕಿತ್ತು, ಫ್ಯೂಚರಲ್ಲಿ ತೊಗೊಳ್ಳುವ ಅಂತಿತ್ತು. ಸೀಳಲಿಕ್ಕೆಲ್ಲ ಕಷ್ಟ ಆಗ್ತದಲ್ಲ, ಅದಕ್ಕೋಸ್ಕರ. ಹಾಗೆ ಓದೋದ್ರಲ್ಲಿ ಅದು ಆಯಿತು. ಮತ್ತು ಅಮ್ಮ ನಾನು ಕರ್ಕೊಂಡು ಹೋದ್ರೆ ಉಂಟಲ್ಲ, ಮತ್ತು ಅಲ್ಲಿ ಸೇಮಿಗೆ ಮನೆ ಇತ್ತು, ಅದು ಕೂಡ ಕೇಳ್ತಾ ಇದ್ದಾರೆ 3000 ಅಂತೆ. ನಾನು ಅಲ್ಲಿ ಬಿಟ್ಟು ಬಂದೆ, ನೆಕ್ಸ್ಟ್ ಸಂಬಳ ಆಗುವ ತರುವ ಅಂತ. 3000ಗೆ ಉಂಟು. ಇದಕ್ಕೆ ಒಂದು ಇದಾಗ್ತದೆ, ಮಲಗುವಾಗ ಕೂತ್ಕೊಳ್ಳಿ ಟಿ ವಿ ನೋಡಿ. ಇಲ್ಲಿ ಇಟ್ಟರೆ ಇದರಲ್ಲೊಂದು ತಲೆದಿಂಬು ಆ ಕಡೆ ಈ ಕಡೆ ಇಟ್ಟು ತಲೆ ಮುರಿಯುತ್ತೆ ಕುಲ್ಲಿಯರು ಇದಕ್ಕೆ ಎರಗಿಯರು. ಎರಗಿ ತಿಳ್ತಿಯದು ಎಡ್ಡೆ ಹಾಕೊಂಡತಾ. ಕೂತ್ಕೊಂಡು ಆ ಆಕ್ಸಿಜನ್ ಮಿಷನ್ ಇಟ್ಟು ಆ್ಯಪಲ್ ಚಾರಡಿ ಕುಲಿಯರ್ ನಾನು. ಅವ್ರದ್ದೊಂದು ಒಳ್ಳೆ ಐಡಿಯಾ, ನನ್ನ ತಲೆಗೂ ಅದು ಹೋಗಿರಲಿಲ್ಲ. ಮತ್ತು ಹಣ ಬೇಕಲ್ಲ, ಅದಕ್ಕೋಸ್ಕರ ನಾನು ಹೋಗಲಿಲ್ಲ. ಅವರು ನಿನ್ನೆ ಒತ್ತಾಯ ಮಾಡಿದ್ದಕ್ಕೆ ಇವತ್ತು ತಂದದ್ದು. ಥ್ಯಾಂಕ್ ಯು ಸೋ ಮಚ್ ಅಂತ. ಥ್ಯಾಂಕ್ಸ್ ಮಲ್ಲಾರಿಗೆ. ಥ್ಯಾಂಕ್ಸ್. ಹಾಂ, ಥ್ಯಾಂಕ್ಸ್. ಇನ್ನೂ ಊಟ ಮಾಡಬೇಕು ಇವತ್ತು. ಅದೇ ಪದಾರ್ಥ ಬಸಳೆ ಇತ್ತಲ್ಲ, ಬಸಳೆ ಮತ್ತು ಅಲಸಂಡೆ ಹಾಕಿ ರೇಸ. ಈಗ ಊಟ ಮಾಡಬೇಕು. ಅಮ್ಮನಿಗೆ ಕೋಳಿ ಪದಾರ್ಥ ಉಂಟು. ಯಾವ ಪಡವಳು ಇದು ನನಗೆ ಕೂಡ ಆಯಿತು ಗೈಸ್. ಇನ್ನು ಪ್ರಾಯ ಆಗೋ ಕೂತ್ಕೊಳ್ಳಿಕ್ಕೆ. ನಾನು ಕನ್ನಡಕ ಇಟ್ಟು ನನ್ನ ಪುಳ್ಳಿಯಲ್ಲಿಗೆ ಬೈಯುವಾಗೆಲ್ಲ ಇದು ಒಳ್ಳೆಯದು. ಅವರಿಗೊಂದು ಫೋಟೋ ತೆಗೆದು ಕಳಿಸ್ತೇನೆ ನಾನು. ಓಕೆ, ಕಳಿಸೋದು ಸರಿ ಆಗೋದಿಲ್ಲ ಗೈಸ್. ಇವತ್ತಿನ ಊಟ ಬಸಳೆ ಪದಂಗಿ ರೇಸ ಉಪ್ಪಿನಕಾಯಿ. ಅಮ್ಮನಿಗೆ ಇದುಂಟು, ಚಿಕನ್ ಸಾಂಬಾರು ಉಂಟು ನಿನ್ನೆದ್ದು. ಹಾಗೆ ಊಟ ಮಾಡೋ. ಇದು ಬಸಳೆ ನಾನು ತಿನ್ನಲಿಲ್ಲ, ನೋಡುವ ಹೇಗುಂಟು ನೋಡುವ ಈ ಬಸಳೆ. ಅದೇ ಟೇಸ್ಟ್. ನೋಡಿ ಗೈಸ್, ಇದು ಚೇರ್ ಅಮ್ಮನಿಗೆ ಭಾರಿ ಒಳ್ಳೆಯದಾಗಿದೆ. ಅವರಿಗೊಂದು ಇಲ್ಲಾಂದರೆ ನೆಲದಲ್ಲಿ ಕೂಡ್ತಾ ಇದ್ರು. ಮತ್ತು ಪಜೆ ಹಾಕಿ ಕೂತ್ಕೊಳ್ಳೋ ವಿಷಯ ಏನಿಲ್ಲ ಅವರಿಗೆ. ನಾನು ತುಂಬ ಸಲ ಹೇಳಿದ್ದೇನೆ, ಆದರೂ ಹಾಗೆ ಕೂತ್ಕೊಳ್ತಿರಲಿಲ್ಲ. ಅವ್ರಿಗೆ ಸರಿಯಾಗೋದಿಲ್ಲ, ಏನೋ ಒಂದು ಕಂಫರ್ಟೇಬಲ್ ಆಗೋದಿಲ್ಲ. ಅಂದರೆ ಈಗ ಒಳ್ಳೆಯದಾಯಿತು. ಅಡ್ಡೆ ಅವನೊಂದ ಹಾಂ ಕಾರ್ ಕೊಂಡ ಒಂದಿಟ್ಟಿದ್ದಿಲ್ಲ ಒಂದು ಕೂಡ ಹಾಂ ಕಾರ್ ಮಾಡ್ತದಲ್ಲ ಕುಲ್ಲೋಲಿ ಅಮ್ಮ ಉಲಾಯಿ ಟಿ ವಿ ದಿಯೋಡ ಅವರ ಟಿವಿಗೂ ಕೂಡ ಒಂದು ಟೈಮಿಂಗ್ಸ್ ಉಂಟು. ಇಲ್ಲಾಂದ್ರೆ ಟಿವಿ ಕೂಡ ನೋಡುದಿಲ್ಲ. ಧಾರಾವಾಹಿ ಶುರು ಆಗ್ಬೇಕು. ಮಳೆ ಬರ್ತಾ ಉಂಟು. ಅಜೆಂಟೆ 6 ಗಂಟೆ ಆಗಬೇಕು ಟಿವಿ ನೋಡ್ಲಿಕ್ಕೆ. ಇಲ್ಲಾಂದ್ರೆ ಟಿವಿ ಇಡ್ಲಿಕ್ಕಿಲ್ಲ, ಏನಿಲ್ಲ. ಲೆಕ್ಕದಾನೆ ಪಾಡುಡ್ಬೇಕಾ. ಧಾರಾವಾಹಿ 6 ಗಂಟೆ ನಂತರ ಇರೋದು. ಮತ್ತೆ ನೋಡಿದ್ರೆ ಆಯ್ತು. ಏನಾಗ್ತದೆ ಅದರಲ್ಲಿ ಯೂಟ್ಯೂಬ್ ಎಲ್ಲ ಸಿಗ್ತದೆ, ಬೇಕಾದ್ರೆ ನೋಡ್ಬೋದು. ಎಂತಾದ್ರು ಅಡಿಗೆ ಎಂತಾದ್ರು ಅವರು ನೋಡುದಿಲ್ಲ. ದಿಯೋಡಾ ಯೂಟ್ಯೂಬ್ ದಿಯೋಡಾ ನಿಮಗೆ ಯೂಟ್ಯೂಬ್ ಹಾಕಿ ಕೊಡುವ. ಭಾರಿ ಬನ್ಪರ್ ಕಲ್ತು
ಅಮ್ಮನಿಗೆ ಅಡಿಗೆದಾಕಿ ಕೊಡುವ ಗೈಸ್. ಇದರಲ್ಲಿ ಒತ್ತಬೇಕೀಗ. ನಮ್ಮ ಮೊಬೈಲ್ನಾಗಿ ಸರ್ಚ್ ಮಾಡಬೇಕಿಲ್ಲಿ. ಗಾಡಿಗೆ ಇವರದೊಂದು ಭಯಂಕರ ನೋಡ್ತಾರೆ ಅಮ್ಮ. ತಮಿಳಿದ್ದು ನೋಡಿರ್ಬೋದು ನೀವು, ವಾಂಗೆ ಅದು ರಿಮೋಟ್ ತಿಪ್ಪೆ ಉಂಟಾ ನೋಡಿ. ಇವರದ್ದು ವಿಡಿಯೋ ಎಲ್ಲ ಎಷ್ಟು ಒಳ್ಳೇದಾಗ್ತದೆ ನೋಡಿ. ಮೀನು ನೋಡಿ, ಎಷ್ಟು ದೊಡ್ಡ ಮೀನು. ಅದು ಅಮ್ಮನಿಗೆ ಭಾರಿ ಇಷ್ಟ, ಅದಕ್ಕೆ ಹಾಕಿ ಕೊಡುದು ನಾನು. ನೋಡ್ತಾರೆ. ಗೊಬ್ಬರ ಇತ್ತನಾ ನಾನು ಪೇಪರ್ ತಿಕ್ಕಣ ಪೇಪರ್ ತಿಕ್ಕಂಡಿ. ಓ ಪಾಸ ಸತ್ಯ ಬಂದ್ ಮಾರೆ ಏತು ಇವರು ಓದಲಿ ಇಲ್ಲ ಮಾರಿ ಎಂಚಿನವೇ ಪಕ್ಕಡೆ ನಾನದು ಅಂದ ವೈಟ್ ಬರ ಸಮಾಜ ಗಣಿತ ಪೂರ ಪಾಸ ಇಂಗ್ಲಿಷ್ ಗೊತ್ತಿದ್ದೀರಿ ಬೊಕ್ಕ ಸಮಾಜವೇ ಇಲ್ಲ. ಓದು ಓದು ನೀರು ಪಾರ್ದು ಬಂದೆ ಆಜು ಒಂಜಿ ಮಾರ್ಕ್ ಪೋಯಿನಿ ಆಜಿ ಮಾರ್ಕ್ ಸಮಾಜ ಪೋಯಿನಿ ಗಣಿತ ಬೋಂಡ ಇಂಗ್ಲಿಷ್ ಎಲ್ಲ ಪೋಯಿನಿ ಬಕ ಭಾಷ ಹಿಂದಿ ಭಾಷ ಇಂಗ್ಲಿಷ್ ಸುಮಾರು ಬರುತ್ತೆ. ನಾನು ಹಿಂದಿ ಭಾಷ ವಿಜ್ಞಾನ ಭಾಷ ಕನ್ನಡ ಕನ್ನಡ ತಿಕ್ಕದೀಶ ಎರಡೆರಡು ಪೋಂಡಿಗೆ ದಿಕ್ಕಿನಿ ನಾನು ಶೂ ಇದ್ದು ಹಣ ಉಳಿತು ನನ್ನದು. ನಾನು ಫುಲ್ ಪಾಸ್ ಆಗಿದ್ದರೆ ಕೊಡ್ಲಿಕ್ಕಿತ್ತು ಶೂ ಹಾಗೆ. ರೀ ಎಕ್ಸಾಮ್ ಉಂಡಾ ಇಜ್ಜು ಜೂಡು ನಾನು FA2 ಆಂಡ ನೆಟ್ಟೆ ಮನ್ಪು ಅವ ದಾದಾಂಡಿ ಇದೇ ಅದು ಆಲೋಚನೆ ಅನ್ಕೊಂಡು ಏನು ಉಂಟಾ ಸ್ಪೋರ್ಟ್ಸು ನಾನು ಅವು ರನ್ನಿಂಗ್ ರೇಸ್ಗೆ ಫುಟ್ಬಾಲ್ ಪೂರ ಮಾತ್ರ ಫುಟ್ಬಾಲ್ ಗೊತ್ತು ರನ್ನಿಂಗ್ ರೇಸ್ಗೆಲ್ಲ ಇದಕ್ಕೆ ಜಿಗಿತ್ ಆಗ್ಬಿಡ ಅದಕ್ಕೆ ಮಾತ್ರ ವಾಲಿಬಾಲ್ಗೆ ಬೇರೆ ಶೂ ಅವಡ ಅವು ವಾಲಿಬಾಲ್ ಹೊಟ್ಟೆ ಅವು ವಾಲಿಬಾಲ್ ಇನ್ ತೊರ್ಪೆರಂಡಮೆ ಕೈಟತಮೆ ಕೈಟ ಅಂಡಲ್ಲ ಶೂದ ಅದಕ್ಕೆ ಕೈಟ ಅಂಡಲ್ಲ ಕಾಡು ದೆಪ್ಪರು ಅವು ಇತ್ತು ಆಪುಜಿ ಇದಕ್ಕೆ ಇಲ್ಲ ಸ್ಮ್ಯಾಶ್ ಹಾಕನ ಗಾಡಿ ಟೋರಿಪ್ಪಿ ಯಾನಿಜಿ ಪನೋಡ ಐದು ಎಷ್ಟು ಕಾಸು ಕೊಡ್ತಾ ಶೂ 1000 ಐದು ಆಯ್ತು ತೊಂದಿನವರೆ ಅವು ರನ್ನಿಂಗ್ ರೇಸ್ ಓ ಯಾಪ ಬಲಿ ಬೇರೆ ಅಟ್ಲಾಂಟಿಕ್ ಸುಮ್ಮನೆ ಆವಾಗ ದುಡಿತಾ ಇದ್ದಲ್ಲ ರಜೆಯಲ್ಲಿ ಆಗ ತಗೊಂಡದ್ದು ಹೇಗೆ ಉಂಟು ಗೊತ್ತುಂಟ ನೋಡ್ಲಿಕ್ಕೆ ನಿಮಗೆ ತೋರಿಸ್ತೇನೆ ನಾನು ಒಂದು ನಿಮಿಷ. ಹಾಗೆ ಉಂಟು ಶೂ ಒಳ್ಳೆ ಕದಿಲಿಕ್ಕೆ ಹೋಗುವಾಗ ಹಾಕುವಾಗೆ ಉಂಟು. ನಿಮಗೆ ತೋರಿಸ್ತೇನೆ ನಾನು ಈಗ ಹೇಳ್ತಾನೆ ವಾಲಿಬಾಲಿಗೆ ಬೇರೆ ಬೇಕಂತ ಇದಕ್ಕೆ ಕಟ್ಟಿಟ್ಟದೀಗ ಇದು ಶೂ. ಇದು ಅವನು ಮಾಣಿಯಲ್ಲಿ ದುಡ್ಡ ಹಣ ಇತ್ತಲ್ಲ ಅವನು ರಜೆಯಲ್ಲಿ ಅದರಲ್ಲಿ ತಗೊಂಡಿದ್ದು. ಇದರಲ್ಲೆಲ್ಲ ಇದೆಲ್ಲ ಉಂಟು ಚೂಪಿ ಚಂದ ಉಂಟಾಯ್ತು. ಹತ್ತು ಬೈ ಚೆಂಚು ನಿಂದ ತೆತ್ತದಾನೆ ಅವ దాని డ్రైవ్ అంతదానా తూతని ఇదెత్తున్నది డ్యూతడ్డి షూడే ಇದಕ್ಕೆಂದ ದತ್ತನಲ್ಲ ಉಂಡತ ಅಂದುಪುರ ಉಂಡತ ಹೌದಾ ಇದಕ್ಕೇನೆ ದ ಶೂ ಪಾರ್ದಿಪ್ಪೆ ದ ಎಂಕಿತ ಲಿಫ್ಟ್ ದತ್ ಕೊರ್ಪೆ ಓಳ ಅಕಸ್ಮಾತ್ ಏನ ಕಾರ್ ಗೋಲೆ ದಂಕುದು ಉಂಡ ಚಂದ ಉಂಟು ಶೂ. ಆದ್ರೆ ಇಂಚ 1,500 ಕೊಟ್ಟಿದ್ದಾನೆ ನೋಡಿ ಎಷ್ಟು ಚಂದದ ಶೂ. ಅದಕ್ಕೆ ಈಗ ಆಗುದಿಲ್ಲ. ಈಗ ಊಟ ಬಂತು ಇವನಿಗೆ ಸಾಯಂಕಾಲದ್ದು. ಊಟ ಇದು ನಿನ್ನೆ ಕೋಳಿ ಸಾರು ಮತ್ತೆ ಊಟ. ನಾನು ಅವಾಗ ಹೇಳಿದೆ ಅಲ್ಲ ಅದು ಬಸಳೆ ಎಲ್ಲ ನನಗೆ ಮಾತ್ರ, ಅಮ್ಮನಿಗೆ ಇಲ್ಲ. ಅಮ್ಮ ಕೂಡ ತಿನ್ನುವುದಿಲ್ಲ, ಅವ ಕೂಡ ತಿನ್ನುವುದಿಲ್ಲ. ಬ್ಯಾಗ್ ಇಟ್ಟರೆ ಅಲ್ಲಿ ಬ್ಯಾಗ್ ಬಾಕಿ